ಎವ್ರಿವನ್, ನಾನು ಜಯಲಕ್ಷ್ಮಿ 14 ಇಯರ್ಸಿಂದ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಆರೋಗ್ಯನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಈ 14 ಇಯರ್ಸಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ಹೆಣ್ಮಕ್ಳು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೇಗೆ ಖುಷಿಯಾಗಿರಬೇಕು. ಸಾಮಾನ್ಯವಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಮಗೆ ಖುಷಿ ಇಲ್ಲ ಅಂತ ಅಂದರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಬೆಳಿಗ್ಗೆಯಿಂದ ನಾವು ರಾತ್ರಿವರೆಗೂ ಖುಷಿಯಾಗಿರಬೇಕು ಅಂತ ಅಂದರೆ ನಾವೇನೇನು ಮಾಡಬೇಕು? ಫಸ್ಟ್ ಆಫ್ ಆಲ್, ಯಾರ್ಯಾರು ಹೆಣ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ದೀರಾ, ವೆಲ್ಕಮ್ ಟು ಮೈ ಚಾನೆಲ್. ಯಾರ್ಯಾರು ಗಂಡು ಮಕ್ಳು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡ್ಬೋದು. ಸೊ ನಿಮ್ಮ ಮನೇಲಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾವ ಹೆಣ್ಮಕ್ಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಖುಷಿಯಾಗಿರಬೇಕು ಅಂತಂದರೆ ಅವ್ರಿಗೂ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಫಸ್ಟ್ ಒನ್ನು ತುಂಬ ಇಂಪಾರ್ಟೆಂಟು, ನಾವು ಮಾಡಬೇಕಾಗಿರೋದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ಕೃತಜ್ಞತೆ ಹೇಳೋ ಅಂಥದ್ದು. ಅಂದರೆ ಫಸ್ಟ್ ಆಫ್ ಆಲ್, ಎಷ್ಟೊಂದು ಜನ ರಾತ್ರಿ ಮಲಗಿರೋರು ಬೆಳಿಗ್ಗೆ ಇರೋದಿಲ್ಲ, ಆದರೆ ನಾವಿವತ್ತು ಎದ್ದಿದ್ದೀವಿ, ಅದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಇದನ್ನು ನಾವು ಯಾವಾಗ ಹೇಳ್ತೀವಿ, ನಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಂದರೆ ಥ್ರೂಔಟ್ ದ ಡೇ ನಮಗೆ ಒಂದು ಎನರ್ಜೆಟಿಕ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ನಮಗೆ ಏನೇನು ಇದೆ, ಸೊ ಸಣ್ಣ ಪುಟ್ಟದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಯ್ತು ಅಂತ ಅಂದರೆ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಆ ದಿನ ಫುಲ್ಲು ನೀವು ಎನರ್ಜೆಟಿಕ್ ಆಗಿರೋದಕ್ಕೆ ಇದನ್ನು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ನೆಕ್ಸ್ಟ್ ಮಾಡಬೇಕಾಗಿರೋದು, ಕೆಲವೊಬ್ಬರು ಯಾವಾಗಲೂ ಬೈಕೋತಾನೆ ಇರ್ತಾರೆ. ಸೊ ಅದನ್ನು ಬದಲು ಅಂದರೆ ನೆಗೆಟಿವ್ ಇಂದ ಪಾಸಿಟಿವ್ ಮೈಂಡ್ ಸೆಟ್ಗೆ ನಾವು ಬದಲಾವಣೆ ಮಾಡ್ಕೋಬೇಕಾಗಿರೋದು. ನಾವು ಯಾವಾಗಲೂ ಐ ಆಮ್ ಬ್ಯೂಟಿಫುಲ್, ನಾವು ಹೇಗೆ ಇರಲಿ, ಸೊ ಅದು ಬೇರೆಯವ್ರಿಗೆ ಬೇಕಾಗಿಲ್ಲ, ಆದರೆ ನಮ್ಮ ಒಳಗಡೆಯಿಂದ ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ತಿ, ಐ ಆಮ್ ವೆಲ್ತಿ, ಐ ಆಮ್ ಪವರ್ಫುಲ್, ಐ ಆಮ್ ಸ್ಟ್ರಾಂಗ್. ಸೊ ಈ ಥರ ಮನಸ್ಫೂರ್ತಿಯಾಗಿ ಒಳಗಡೆಯಿಂದ ನಾವು ಪದೇ ಹೇಳ್ಕೊಳ್ತಾ ಇರಬೇಕು. ಸೊ ಅದು ಯಾವಾಗ ನಾವು ಹೇಳ್ಕೊಳ್ತಾ ಇರ್ತೀವಿ, ನಾವು ಯಾವಾಗೂ ವೀಕ್ ಆಗಿರೋದು, ಡಲ್ ಆಗಿರೋದು, ಮತ್ತು ತುಂಬ ಲೋ ಫೀಲ್ ಆಗೋದು, ನಮ್ಮ ಎನರ್ಜಿ ಡೌನ್ ಆಗೋದು, ಈ ಥರ ಆಗಕ್ಕೆ ಬಿಡೋದೇ ಇಲ್ಲ. ಇದಂತೂ ಸೆಲ್ಫ್ ಅಫರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಒಬ್ಬರು ಹೆಣ್ಮಕ್ಳು ಇದು ಮಾಡ್ಕೊಳ್ತಾನೆ ಇರಬೇಕು. ಇದಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೆಷ್ಟು ನಮ್ಮ ಒಳಗಡೆ ನಾವು ಮಾತಾಡ್ಕೊಳ್ತಾ ಇರ್ತೀವಿ, ಅಷ್ಟು ಇದು ಎಫೆಕ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ನಾವು ತಿನ್ನೋ ಫುಡ್ಡು ಯಾವ ಥರ ತಿಂತಾ ಇದ್ದೀವಿ, ಆಲ್ಮೋಸ್ಟ್ ಯಾರ್ಯಾರಿಗೆ ಗೊತ್ತು, ಭಗವದ್ಗೀತೆ ಓದಿದ್ರೆ ಅಥವಾ ಕೇಳಿಸ್ಕೊಂಡಿದ್ರೆ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸ ಆಹಾರ ಅಂತ ಕೇಳಿರ್ತೀವಿ. ನಾವೇನು ಆಹಾರ ನಾವು ಊಟ ಮಾಡ್ತಾ ಇರ್ತೀವಿ, ಸೊ ಅದು ನಮಗೆ ನಮ್ಮ ಬಾಡಿ ಮೇಲೆ, ನಮ್ಮ ಯೋಚನಾ ಶಕ್ತಿ ಮೇಲೆ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ. ನಾವು ಯಾವ ಥರ ಆಗ್ತೀವಿ ಅದಕ್ಕೂ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಒಳ್ಳೆ ಆಹಾರನ ಆದಷ್ಟು ತಿನ್ನಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಯಾವಾಗ ನಾವು ಒಳ್ಳೆ ಆಹಾರನ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ನಮ್ಮ ಮನಸ್ಥಿತಿ ಮತ್ತು ನಮ್ಮ ದೇಹಕ್ಕೂ ಸಖತ್ ಹ್ಯೂಜ್ ಡಿಫ್ರೆನ್ಸ್ ನಾವು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲು, ನಾವು ಬರೀ ಜಂಕ್ ಫುಡ್ ತಿಂತಾ ಇರ್ತೀವಿ ಅಥವಾ ಹೊರಗಡೆ ಫುಡ್ ತಿಂತಾ ಇರ್ತೀವಿ, ನಾವು ಕರೆಕ್ಟಾಗಿ ಫುಡ್ ಹ್ಯಾಬಿಟ್ಸ್ ನಾವು ಸರಿಗೆ ಮಾಡ್ತಾ ಇಲ್ಲ ಅಂತ ಅಂದರೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಸುಸ್ತಾಗೋದು, ಕೆಲವೊಂದು ಟೈಮಲ್ಲಿ ಬೇರೆ ಕಾಯಿಲೆ ಬರೋದು, ಅಥವಾ ಕೆಲವೊಂದು ಟೈಮಲ್ಲಿ ಆ ಕಾಯಿಲೆಯಿಂದ ನಮ್ಮ ಮನಸ್ಸು ಲೋ ಆಗೋ ಅಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ನಾವು ತಿನ್ನೋ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಎಲ್ಲ ಹೆಣ್ಮಕ್ಳು ನಾವೆಷ್ಟು ಚೆನ್ನಾಗಿ ತಿಂತೀವಿ, ಸೊ ಮನೇಲೂ ಅಷ್ಟೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತೀವಿ, ಅಷ್ಟೇ ಚೆನ್ನಾಗಿ ನಮ್ಮ ಮಕ್ಳಿಗೆ ಮನೇಲಿ ಇರೋರಿಗೆಲ್ಲನೂ ನಾವು ರೆಡಿ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ಬರೀ ಏನಂದರೆ ಅದು ಮಾಡ್ಕೊಂಡು ತಿನ್ನೋದು ಅಥವಾ ಹೊರಗಡೆಯಿಂದ ತಂದು ತಿನ್ನೋದು, ಈ ಥರದ್ದೆಲ್ಲ ಮಾಡಿದಾಗ ನಿಮ್ಮ ಎನರ್ಜಿ ಲೋ ಆಗೋದ್ರ ಜೊತೆಗೆ ನಿಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗ್ತಾ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ಇನ್ನು ಕೆಲವೊಬ್ರು ಹೆಣ್ಮಕ್ಳು, ಮೆಜಾರಿಟಿ ಹೆಣ್ಮಕ್ಳು ಅಂತಾನೆ ಹೇಳ್ಬೋದು, ಸಾಮಾನ್ಯವಾಗಿ ಕಂಪ್ಯಾರಿಸನ್ ಮಾಡೋದು. ಫಾರ್ ಎಕ್ಸಾಂಪಲ್, ಎಲ್ಲ ಸ್ಟೇಟಸಲ್ಲಿ ಅವ್ರು ಏನೋ ಹಾಕಿರ್ತಾರೆ, ಅಥವಾ ಅವರೆಲ್ಲೋ ಹೋಗಿರ್ತಾರೆ, ಅಥವಾ ಯಾವುದೋ ಹೊಸ ಡ್ರೆಸ್ ತಗೊಂಡಿರ್ತಾರೆ. ಸೊ ಅವ್ರನ್ನ ನೋಡಿಕೊಂಡು ನಮಗೆ ಆ ಥರ ಇಲ್ಲ, ನಾವು ಆ ಥರ ಎಂಜಾಯ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆಲ್ರೆಡಿ ದೇವರು ನಮಗೆ ಕೊಟ್ಟಿರ್ತಾನೆ, ಅದನ್ನು ನಾವು ನೋಡಲ್ಲ. ಆದರೆ ಬೇರೆಯವ್ರು ಏನು ಮಾಡ್ತಾ ಇರ್ತಾರೆ ಅದನ್ನು ನಾವು ಜಾಸ್ತಿ ನೋಡೋದ್ರಿಂದ ಆ ಕಂಪ್ಯಾರಿಸನ್ ನಾವು ಯಾವಾಗ ಮಾಡ್ತೀವಿ, ನಮ್ಮ ಎನರ್ಜಿ ಆಲ್ರೆಡಿ ಡೌನ್ ಆಗಿರುತ್ತೆ, ಇನ್ನೂ ಡೌನ್ ಆಗೋಕ್ಕೆ ಅದು ಹೆಲ್ಪ್ ಆಗ್ತಾ ಇರುತ್ತೆ. ನೀವು ಯಾವಾಗ ನಿಮ್ಮ ಒಳಗಡೆಯಿಂದ ಖುಷಿ ಇರಲ್ಲ, ಈ ಥರ ಕಂಪ್ಯಾರಿಸನ್ ಬರ್ತಾ ಇರುತ್ತೆ. ಬೇರೆಯವ್ರಿಗಿಂತ ನಾವು ಚೆನ್ನಾಗಿಲ್ಲ, ನಾವು ಅವ್ರಿಗಿಂತ ಕಡಿಮೆ ಆಗಿದ್ದೀವಿ, ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಈ ಥರ ಕಂಪ್ಯಾರಿಸನ್ ಮಾತ್ರ ಒಳಗಡೆಯಿಂದ ನಿಮಗೆ ಬರಲೇಬಾರ್ದು. ಇದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಎಷ್ಟಿದೆ ಅಷ್ಟರಲ್ಲಿ ಖುಷಿ ಪಡ್ತಾ ಇರೋದು ತುಂಬ ಇಂಪಾರ್ಟೆಂಟ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ.
ಕೆಲವೊಂದು ಟೈಮಲ್ಲಿ ಏನಾಗ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ಅದು ನಿಜ ಆಗಿರೋದಿಲ್ಲ, ಅದೆಲ್ಲ ಬೇರೆ ಥರನೂ ಇರ್ಬೋದು. ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ತು ಅಂತಂದರೆ ನಮ್ಮ ನೆಮ್ಮದಿ ನಮಗೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ಯಾವುದೇ ಕಾರಣಕ್ಕೂ ನೀವು ಕಂಪ್ಯಾರಿಸನ್ ಆಗಲಿ, ನೋಡಿದ್ದೆಲ್ಲ ಅದು ನಿಜ ಅಂತ ಅನ್ನೋದೇ ಆಗಲಿ ಅದನ್ನು ನಂಬೋ ಹಾಗಿಲ್ಲ. ನೆಕ್ಸ್ಟ್ ಬಂದು ಸೆಲ್ಫ್ ರೂಟೀನ್. ತುಂಬ ಜನ ಹೆಣ್ಮಕ್ಳು ಮಾಡೋ ಮಿಸ್ಟೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬ್ಯುಸಿ, ಎಲ್ಲದಕ್ಕೂ ಬ್ಯುಸಿ. ಅಡುಗೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ, ಹೊರಗಡೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ, ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ 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 ಬ್ಯುಸಿ. ಯಾವಾಗ ನಮಗೆ ನಾವು ಕೇರ್ ಕೊಡಲ್ಲ, ಸೊ ಆಟೋಮೆಟಿಕ್ ಆಗಿ ನಮ್ಮ ಹೆಲ್ತ್ ಆಗಲಿ, ನಮ್ಮ ಮನಸ್ಥಿತಿ ಆಗಲಿ, ಅದು ಬೇರೆ ಕಡೆ ಹೋಗ್ತಾ ಇರುತ್ತೆ. ನಮಗೆ ನಾವು 100% ಇಂಪಾರ್ಟೆನ್ಸ್ ಕೊಡಬೇಕು. ಅಂದರೆ ಪ್ರತಿ ಒಂದಕ್ಕೆ ಸೆಲ್ಫ್ ಕೇರು, ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಥವಾ ಸ್ಕಿನ್ ಪ್ಯಾಕ್ ಮಾಡ್ಕೊಳ್ಳೋ ಅಂಥದ್ದು, ಸ್ಕಿನ್ ಕೇರ್ ತಗೊಳ್ಳೋ ಅಂಥದ್ದು, ಮತ್ತು ನಾವು ತಿನ್ನೋ ಆಹಾರದಲ್ಲಿ ಕೆಲವೊಂದು ಹೆಲ್ತಿಯಾಗಿ ನಾವು ಮುಂಚೆನೇ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಇದೆಲ್ಲ ಸಣ್ಣ ಪುಟ್ಟದಾಗಿರ್ಬೋದು, ಅದು ಹ್ಯೂಜ್ ಡಿಫ್ರೆನ್ಸ್ ನಮಗೆ ಬೀಳ್ತಾ ಇರುತ್ತೆ. ಸೆಲ್ಫ್ ಕೇರ್ ಅನ್ನೋದು ಪ್ರತಿನಿತ್ಯ 1 ಅವರು ನಮಗೋಸ್ಕರ ನಾವು ಎತ್ತಿಡಲೇಬೇಕು. ಬೇರೆದೆಲ್ಲ ಸೆಕೆಂಡ್ರಿ. ಫಸ್ಟ್ ನಾವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಚೆನ್ನಾಗಿದ್ರೆ. ಐ ಹೋಪ್ ಈ ವಿಡಿಯೋದಲ್ಲಿ ಕೆಲವೊಂದು ನಿಮಗೆ ಟಿಪ್ಸ್ ಸಿಗಿರುತ್ತೆ. ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಒಂದೇ ಒಂದಂದರೆ, ನಾವು ಯಾವಾಗ ಒಳಗಡೆಯಿಂದ ಖುಷಿಯಾಗಿರ್ತೀವಿ ಆಗ ನಮ್ಮ ಎನರ್ಜಿ ಲೆವೆಲ್ ಹೊರಗಡೆಯಿಂದ ಸಖತ್ ಹೈಯಲ್ಲಿರುತ್ತೆ. ನಿಮ್ಮ ಎನರ್ಜಿ ಜಾಸ್ತಿ ಆಗಿರ್ಬೇಕಂದ್ರೆ, ನೀವು ಯಾವಾಗಲೂ ಎನರ್ಜೆಟಿಕ್ ಆಗಿರ್ಬೇಕಂದ್ರೆ ನೀವು ಒಳಗಡೆಯಿಂದ ಖುಷಿ ಪಡೋದನ್ನ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಇನ್ನೂ ಮುಂದೆ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಜೊತೆಗೆ ಯಾರ್ಯಾರಿಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ಮನೇಲಿರೋ ಹೆಣ್ಮಕ್ಳು ಖುಷಿಯಾಗಿರೋದಕ್ಕೆ ಈ ಒಂದು ವಿಡಿಯೋ ತುಂಬ ಸಪೋರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.